ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯ ಪ್ರವಾಸ ಮಾಡ್ತಿದ್ದಾರೆ. ಪಕ್ಷ ಸಂಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಬಟ್ ಹೋದಲ್ಲಿ ಬಂದಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಇತ್ತು. ಆದ್ರೆ ಮಂಡ್ಯದಲ್ಲಿ ಈ ಜೆಡಿಎಸ್ ಕಾರ್ಯಕ್ರಮಕ್ಕೆ ಹಿನ್ನಡೆ ಆಗಿದೆ ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ನಾಗಮಂಗಲದಲ್ಲಿ ನಿಖಿಲ್ ಕುಮಾರಸ್ವಾಮಿ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಲಾಗಿದೆಯಂತೆ. ನಿಖಿಲ್ ಕುಮಾರಸ್ವಾಮಿ ಸ್ವಾಗತಕ್ಕೆ ಹಾಕಿದ್ದ ಫ್ಲೆಕ್ಸ್ ಮತ್ತು ಕಟೌಟ್ ಅನ್ನ ತೆರವು ಮಾಡಲಾಗಿದೆ. ರಾತ್ರಿ ಪುರಸಭೆ ಸಿಬ್ಬಂದಿಗಳಿಂದ ನಿಖಿಲ್ ಸ್ವಾಗತಕ್ಕೆ ಅಳವಡಿಸಿದ ಫ್ಲೆಕ್ಸ್ ಅನ್ನ ತೆರವು ಮಾಡಲಾಗಿದೆ. ಪುರಸಭೆ ಸಿಬ್ಬಂದಿ ಕಾರ್ಯಾಚರಣೆಗೆ ಜೆಡಿಎಸ್ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ. ಫ್ಲೆಕ್ಸ್ ಮತ್ತು ಕಟೌಟ್ ತೆರವು ಮಾಡದಂತೆ ಸಿಬ್ಬಂದಿ ಜೊತೆ ಕಾರ್ಯಕರ್ತರು ವಾಗ್ವಾದಕ್ಕಿಳಿದಿದ್ರಂತೆ. ಜಿಲ್ಲಾ ಸಚಿವರ ಆದೇಶದ ಮೇರೆಗೆ ಫ್ಲೆಕ್ಸ್ ತೆರವಾಯ್ತಾ. ನಾಳೆ ನಾಗಮಂಗಲಕ್ಕೆ ಭೇಟಿ ಕೊಡ್ತಾ ಇದ್ರು ನಿಖಿಲ್ ಕುಮಾರಸ್ವಾಮಿ. ಹಾಗಾಗಿ ಫ್ಲೆಕ್ಸ್ ಅನ್ನು ಅಳವಡಿಸಲಾಗಿತ್ತು. ದೃಶ್ಯ ನೋಡ್ತಾ ಇದ್ರು. ಬಟ್ ರಾತ್ರಿ ಅದೆಲ್ಲವನ್ನ ಕೂಡ ತೆರವು ಮಾಡಲಾಗಿದೆ. ಯಾಕೆ, ಯಾರ ಆದೇಶದ ಮೇರೆಗೆ ಈ ರೀತಿ ಫ್ಲೆಕ್ಸ್ಗಳನ್ನ ರಾತ್ರಿ ತೆರವು ಮಾಡಲಾಯಿತು ಅನ್ನೋದು ಪ್ರಶ್ನೆ. ನಾಗಮಂಗಲಕ್ಕೆ ನಿಖಿಲ್ ಕುಮಾರಸ್ವಾಮಿಯವರು ಬರ್ತಿದ್ದಾರೆ ಅನ್ನೋ ಕಾರಣಕ್ಕೆ ಅವರ ಬೆಂಬಲಿಗರು ಕಾರ್ಯಕರ್ತರು ಫ್ಲೆಕ್ಸ್ಗಳನ್ನ ಅಳವಡಿಸಿದ್ರು. ಆ ಮೂಲಕ ಅವರನ್ನ ಅದ್ದೂರಿಯಾಗಿ ಸ್ವಾಗತ ಮಾಡ್ಕೊಳ್ಬೇಕು ಅನ್ನುವಂತ ಪ್ಲಾನಿಂಗ್ ಇತ್ತು. ಬಟ್ ಫ್ಲೆಕ್ಸ್ಗಳನ್ನ ರಾತ್ರಿ ಈ ರೀತಿ ಸಿಬ್ಬಂದಿಯನ್ನ ಕರೆಸಿ ಅದನ್ನ ತೆರವು ಮಾಡ್ತಾರೆ ಅಂದ್ರೆ ಯಾರ ಆದೇಶ ಇರಬಹುದು? ಸಚಿವರ ಆದೇಶ ಇದೆಯಾ? ಇಲ್ಲೂ ಕೂಡ ದ್ವೇಷದ ರಾಜಕಾರಣ ಮಾಡೋದಕ್ಕಾಗಾದ್ರೆ ಮುಂದಾದ್ರ? ಇದೆಲ್ಲವನ್ನ ಕೂಡ ಜೆಡಿಎಸ್ ಕಾರ್ಯಕರ್ತರು ಪ್ರಶ್ನೆ ಮಾಡ್ತಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಈ ನಮ್ಮ ಜೆಡಿಎಸ್ ಪಕ್ಷದ ಲೀಡ್ರುಗಳೆಲ್ಲ ಕಟೌಟ್ ಅವ್ರವ್ರ ವಾಲಂಟಿಯರ್ಗೆ ಕಟೌಟ್ಗಳು ಕಟ್ಕೊಂಡವ್ರೆ. ಆ ಕಟೌಟ್ ಕಟ್ಟಿರೋದನ್ನ ಇವರು ಮುನ್ಸಿಪಾಲ್ಟಿಗೆ ಹೇಳಿ ಚೀಫ್ ಆಫೀಸರ್ ಮುಖಾಂತರ ಹೆಲ್ತ್ ಇನ್ಸ್ಪೆಕ್ಟರ್ ಮುಖಾಂತರ ಪಾಪ ಪೌರ ಕಾರ್ಮಿಕರು ಕಳಿಸಿ ಕಟೌಟ್ಗಳು ಬಿಚ್ಚಾಕ್ಸೋ ಅಂತ ಕಾರ್ಯಕ್ರಮ ಮಾಡ್ತಾಯಿದ್ರೆ. ಈಗ ಕೇಳೋದಕ್ಕೆ ಹೇಳ್ತಾವ್ರೆ ಅದು ಇನ್ನೊಂದಕ್ಕೆ ಅಡ್ಡ ಕಟ್ಟಿದ್ರಲ್ಲ, ಅದು ಅಡ್ಡ ಕಟ್ಟೋದ ಸರಿ ಮಾಡೋಕ್ಕೆ ಪಾಪ ನಾವು ದುಡ್ಡು ಕೊಟ್ಟು ಬ್ಯಾನರ್ ಅಂಗಡಿಯಿಂದ ಬ್ಯಾನರ್ ಹಾಕ್ಸಿದ್ದೀವಿ. ಅವ್ರು ಬಂದು ಕಟ್ಬಿಟ್ಟು ಹೋಯ್ತಾ ಇರ್ತಾರೆ. ಇವ್ರನ್ನ ಸರಿ ಮಾಡಿಸಿ ಅಂತ ನಾವೇನಾರು ಕರ್ಸಿದ್ವಿ, ನಾವು ಸರಿ ಮಾಡ್ತಾ ಇದ್ದೀವಿ ಅಂತ ಈ ರಾಂಗ್ ಸ್ಟೇಟ್ಮೆಂಟ್ ಮಾಡಿ ನಾವು ಇಟ್ಕೊಂಡು ಕೇಳೋದಕ್ಕೆ ಮಾಡ್ತಾವ್ರೆ. ಇನ್ನು ಕಾರ್ಯಕ್ರಮ ಆಗಿ ಮುಂಚೆ ಸೋಮವಾರ ಕಾರ್ಯಕ್ರಮ ಐತೆ, ನಾವು ಇವತ್ತು ಕಟ್ಟಿದ್ದೀವಿ. ಇವತ್ತೇ ಆಗಲೇ ಬಿಚ್ಚಿಸೋ ಪ್ರಯತ್ನ ಮಾಡ್ತಾವ್ರೆ. ಎಂಥ ದೌರ್ಜನ್ಯ ನಡೀತೈತೆ ನಾಗಮಂಗಲದಲ್ಲಿ ಅಂತ ಇದು ಪ್ರತ್ಯಕ್ಷ ಸಾಕ್ಷಿ. ಇಲ್ಲಿ ಸಚಿವರು ಕಟ್ಟೋದು ತಿಂಗಳಾನುಗಟ್ಟೆ ಇರ್ತವೆ, ಯಾರೂ ಕೇಳಿಲ್ಲ, ಯಾರೂ ಪ್ರಶ್ನಿಸಿಲ್ಲ. ಇವತ್ತು ಕಟ್ಟೋ ದಿವಸನೇ ಬಿಚ್ಚಿಸಕ್ಕೆ ಬಂದವ್ರೆ. ಇನ್ನು ಯಾವ ಮಟ್ಟಕ್ಕಿದೆ? ಕೆಂಪೇಗೌಡರ ಕಾರ್ಯಕ್ರಮ ಆಗಿದೆ. ಕೆಂಪೇಗೌಡರು ಕಟೌಟ್ ಮೇಲೆ ನಾವೇನು ಕಟ್ಟಿಲ್ಲ. ಆದರೆ ನಮ್ಮ ಕಾರ್ಯಕ್ರಮದ ಇದನ್ನ ವಾಲಂಟಿಯರ್ಗೆ ತುಂಬ ಜನ